ಸುರಪುರದ ಎಸ್ಸಿ ಎಸ್ಟಿ ಹಾಸ್ಟೆಲ್ಗೆ ಶಾಸಕ RVN ದಿಢೀರ್ ಭೇಟಿ. ಹಾಸ್ಟೆಲ್ ವಾರ್ಡನ್ಗೆ ಶಾಸಕರು ತರಾಟೆ. ಇಲಾಖೆಯ ಮೆಮೊ ಪ್ರಕಾರ ಕಳಪೆ ಮಟ್ಟದ ಊಟ ನೀಡ್ತಿದ್ದಾರೆ ಅಂತ ಶಾಸಕರ ಎದುರು ಮಕ್ಕಳ ಅಳಲು. ಸಮಾಜ ಕಲ್ಯಾಣ ಸಚಿವರ ಈ ಸುದ್ದಿ ನೋಡಿ. ಯಾದಗಿರಿ ಜಿಲ್ಲೆಯ ಸುರಪುರ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯ ಸುರಪುರದಲ್ಲಿರುವ ಮ್ಯಾಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಂದ ಹಾಸ್ಟೆಲ್ನಲ್ಲಿ ಸರಿಯಾಗಿ ಆಹಾರ ಕೊಡದೇ ಇರೋದ್ರಿಂದ ದೂರುಗಳ ಬಂದ ಹಿನ್ನೆಲೆ ಶಾಸಕ ರಾಜಾ ವೇಣುಗೋಪಾಲ್ ನಾಯಕ್ ಅವರು ಸೋಮವಾರ ಮುಂಜಾನೆ ಹಾಸ್ಟೆಲ್ಗೆ ದಿಢೀರನೆ ಭೇಟಿ ನೀಡಿದರು. ಹಾಸ್ಟೆಲ್ ಆವರಣ, ಕೊಠಡಿಗಳು, ಶೌಚಾಲಯ ಹಾಗೂ ಅಡುಗೆ ಕೋಣೆಗಳ ಸ್ವಚ್ಛತೆಯನ್ನ ವೀಕ್ಷಿಸಿದ್ರು. ಮೆನು ಪ್ರಕಾರ ತಿಂಡಿ ಊಟ ಕೊಡೋದಿಲ್ಲ ಅಂತ ಶಾಸಕರ ಎದುರು ಮಕ್ಕಳ ಅಳಲು ತೋಡಿಕೊಂಡ್ರು. ವಾರ್ಡನ್ ನಮ್ಮನ್ನ ಗದರಿಸುತ್ತಾರೆ, ಬೆದರಿಕೆಯಿಂದ ನಮ್ಮನ್ನು ಇಟ್ಟಿದ್ದಾರೆ, ಹಾಲಿಗೆ ಹೆಚ್ಚು ನೀರು ಬೆರೆಸಿಕೊಡುತ್ತಾರೆ ನೋಡಿ ಸರ್ ಅಂತ ವಿದ್ಯಾರ್ಥಿಗಳು ಹಾಲಿನ ಲೋಟ ತಂದು ತೋರಿಸಿದ್ರು. ಹಾಗೇನೆ ಮಧ್ಯಾಹ್ನದ ಚಪಾತಿಯನ್ನು ರಾತ್ರಿ ಕೊಡ್ತಾರೆ. ಮೆನು ಪ್ರಕಾರ ತಿಂಡಿ ಊಟ ಕೊಡುವುದಿಲ್ಲ. ಇದರ ಜೊತೆಗೆ ಹಲವು ಸಮಸ್ಯೆಗಳನ್ನ ಮಕ್ಕಳು ಶಾಸಕರ ಗಮನಕ್ಕೆ ತಂದರು. ಹಾಸ್ಟೆಲ್ ವಾರ್ಡನ್ಗೆ ಶಾಸಕರು ಕ್ಲಾಸ್. ಪರಿಶಿಷ್ಟ ಬಾಲಕರ ವಿದ್ಯಾರ್ಥಿ ನಿಲಯ ಆವರಣದಲ್ಲೇ ನಿಂತ ಚರಂಡಿ ನೀರು ಶಾಸಕರಿಗೆ ಆಹ್ವಾನ ನೀಡಿತು. ಹಾಸ್ಟೆಲ್ ಸುತ್ತ ಜಾಲಿ, ಕುರುಚಲು ಬೆಳೆದಿದ್ದು ಇಂಗು ಗುಂಡಿ ಸಹ ನಿರ್ಮಿಸದೇ ಇರೋದನ್ನ ಕಂಡ ಶಾಸಕರು ವಾರ್ಡನ್ ನಿರ್ಲಕ್ಷ್ಯದ ವಿರುದ್ಧ ಕಿಡಿಕಾರಿದ್ರು. ಸ್ವಚ್ಛತೆಯತ್ತ ಗಮನ ಹರಿಸುವಂತೆ ಸೂಚನೆ ನೀಡಿದ್ರು. ವಿದ್ಯಾರ್ಥಿಗಳೊಂದಿಗೆ ಶಾಸಕರು ಬೆಳಗಿನ ತಿಂಡಿಯನ್ನ ಸವಿದ್ರು. ನಂತರ ಶಾಸಕರು ಮಾತನಾಡಿ, ಇನ್ನು ಮುಂದೆ ಹೆದರಬೇಡಿ, ನಿಮಗೆ ಮೆನು ಪ್ರಕಾರವೇ ತಿಂಡಿ ಊಟ ಕೊಡ್ತಾರೆ, ಧೈರ್ಯವಾಗಿರಿ, ನಿಮಗೆ ಸಮಸ್ಯೆ ಎದುರಾದ್ರೆ ತಕ್ಷಣ ನನಗೆ ಕರೆ ಮಾಡಿ ಅಂತ ಮಕ್ಕಳಿಗೆ ಧೈರ್ಯ ತುಂಬಿದ್ರು. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 16 ಕನ್ನಡ, ಯಾದಗಿರಿ. ನನಗೆ ಯಾಕೆ ಕಂಪ್ಲೇಂಟ್ ಮಾಡಿಲ್ಲ ಕರೆ ತಂದ್ಕೊಡಲ್ಲ ಅಂತ ನನಗೆ ಯಾಕೆ ಹೇಳಿಲ್ಲ? ಮಾತಾಡ್ಬಾರ್ದು. ಫೋನ್ ಮಾಡ್ಲಿಕ್ಕೆ ರಿಸೀವ್ ಮಾಡೋರು